ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಕಾಂದಾ ಬಜ್ಜಿ ಮಾಡಿ ತೋರ್ಸಾಕ್ತೀನಿ. ಈಗ ಮಳೆಗಾಲ ಇರೋದ್ರಿಂದ ಭಾಳ ಟೇಸ್ಟ್ ಆಗಿರುವಂಥ ಒಂದು ಕಾಂದಾ ಬಜ್ಜಿ ಟೇಸ್ಟ್ ಹತ್ತವು. ಅದಕ್ಕೆ ನಾನು ಈಗ ಭಾಳಷ್ಟು ಈರುಳ್ಳಿಯನ್ನು ಇಲ್ಲೇ ತೊಗೊಂಡೇನ್ರಿ. ಒಂದು 3-4 ಈರುಳ್ಳಿ ಹೊಳ್ಕೊಂಡೇನಿ. ಇವನ್ನ ಅವು ಬಿಡಿ ಬಿಡಿಯಾಗಿ ಹಿಂಗೆ ಉದ್ದುದಕ್ಕೆ ಇರ್ಬೇಕ್ರಿ ಅವು ಈರುಳ್ಳಿ. ಈಗ ನೋಡ್ರಿ ಹಿಂಗೆ ಅದಾವಲ್ಲ, ಇವನ್ನ ಈ ಈರುಳ್ಳಿಗೆ ನಾವೆಲ್ಲ ಹಾಕೋಬೇಕಾಗ್ತತಿ. ನೋಡ್ರಿ ಎಷ್ಟು ಹಿಂಗೆ ಬರ್ಬೇಕು ನೋಡ್ರಿ. ಅವು ಈರುಳ್ಳಿ ಪೀಸ್ ಚಂದಂಗೆ ಮಾಡ್ಕೊಂಡು ಉದ್ದುದಕ್ಕೆ ಹೊಳ್ಕೊಂಡು ತೊಗೋಬೇಕ್ರಿ ಕಾಂದಾ ಬಜ್ಜಿಗೆ ಯಾವಾಗಲೂ. ಅದಕ್ಕೆ ತೊಗೊಂಡು ಏನು ಮಾಡ್ಬೇಕಂತಂದ್ರೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳಕ್ತೇನೆ ರೀ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಫಸ್ಟ್ ಉಪ್ಪು ಹಾಕೊಂಡು ಆದಮೇಲೆ ಅದನ್ನು ಆಮೇಲೆ ಅದಕ್ಕೆ ಖಾರನೂ ಈಗ ಹಾಕೋಬೇಕಾಗ್ತದೆ ರೀ. ಖಾರ ಉಪ್ಪು ಎರಡನ್ನೂ ನಾನು ಇಲ್ಲಿ ಹಾಕೊಳಕ್ತೇನೆ ರೀ. ಇದು ಈರುಳ್ಳಿಗೆ ಹಾಕೊಂಡು ಆಮೇಲೆ ಇದನ್ನು ಮಾಡ್ಬೇಕಾಗ್ತದೆ ರೀ. ಇವನ್ನೆಲ್ಲ ಕಲಿಸ್ಬೇಕಾಗ್ತೈತಿ. ಸ್ವಲ್ಪ ನಾನು ಇವನ್ನೆಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೊಳಕ್ತೇನೆ ರೀ. ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಉಪ್ಪು ಖಾರ ಎಲ್ಲ ಹಚ್ಚಿಂದ ಅದು ನೀರು ಬಿಡ್ತೈತಲ್ರಿ, ಅವಾಗ ನಾವು ಈ ಅಕ್ಕಿ ಹಿಟ್ಟನ್ನು ಹಾಕೋಬೇಕಾಗ್ತತೆ. ಈಗ ನೋಡ್ರಿ ಇದೆಲ್ಲ ಮಿಕ್ಸ್ ಆಗೈತಲ್ರಿ. ಸ್ವಲ್ಪ ಅರ್ಶಿಣ ಪುಡಿನೂ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಂಡ್ರಿ. ಅರ್ಶಿಣ ಪುಡಿ ಹಾಕೊಳಕ್ತೇನೆ ರೀ. ಅರ್ಶಿಣ ಪುಡಿ ಹಾಕಿ ಆಮೇಲೆ ಚಂದಂಗೆ ಮತ್ತೊಂದಿಟ್ಟು ಮಿಕ್ಸ್ ಮಾಡ್ಬೇಕ್ರಿ. ಅದನ್ನ ಜೀರಿಗೆನೂ ಅಜ್ವಾನೂ ಸ್ವಲ್ಪ ಹಾಕೋರಿ. ಅಜ್ವಾನ ಜೀರಿಗೆ ಅವೆರಡನ್ನೂ ಹಾಕೊಳಕ್ತೇನೆ ರೀ. ಅವನ್ನೆರಡು ಹಾಕೊಂಡು ಮತ್ತೊಂದು ಸ್ವಲ್ಪ ಇದಕ್ಕೆ ಏನು ಮಾಡ್ಬೇಕಂದ್ರೆ ಅಕ್ಕಿ ಹಿಟ್ಟನ್ನು ಹಾಕೊಳಕ್ತೇನೆ ರೀ. 1-2 ಟೇಬಲ್ ಸ್ಪೂನ ನಾನು ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಕೊತೀನಿ ರೀ. ಈಗ ನೋಡಿರಿ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೀನಿ. ಇದನ್ನ ಎಲ್ಲನೂ ಚಂದಂಗೆ ಮಿಕ್ಸ್ ಮಾಡ್ಕೊಳಕ್ತೇನೆ ರೀ. ಇದಕ್ಕೆ ಜಾಸ್ತಿ ಹಿಟ್ಟು ಹತ್ತಂಗಿಲ್ಲ. ಅದಕ್ಕೆ ಇದೆಲ್ಲ ಆಗಿಂದ ಸ್ವಲ್ಪ ನಾವು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕೋಬೇಕಾಗ್ತತಿ. ಈಗ ಇದನ್ನೆಲ್ಲ ಚಂದಂಗೆ ಮಿಕ್ಸ್ ಮಾಡಿಂದ ಅದು ನೀರು ಬಿಟ್ಟಿರ್ತೈತಲ್ಲ ರೀ ಈರುಳ್ಳಿ, ಅದಕ್ಕೆ ಇದು ನೀರು ಹಾಕಿದಂಗೆ ಅನಿಸಿರ್ತೈತೆ. ಅಷ್ಟು ಹಸಿಯಾಗಿರ್ತೈತೆ ಅದು. ನೋಡಿರಿ ಎಷ್ಟು ಇದು ಇರ್ತೈತೆ ಅದು. ಈರುಳ್ಳಿದು ನೀರು ಬಿಟ್ಕೊಂಡಿರ್ತೈತಲ್ರಿ, ಅದಕ್ಕೆ ಹಂಗಿರ್ತೈತೆ ಅದು. ಇದಕ್ಕೆ ನಾವೇನು ಮಾಡ್ಬೇಕಂದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ. ಕಡಲೆ ಹಿಟ್ಟು ಹಾಕೊಂಡ ನೋಡಿರಿ. ಈಗ ನಾ ಇಷ್ಟು ಕಡಲೆ ಹಿಟ್ಟು ಹಾಕೊಳಕ್ತೇನೆ. 1.5 ಕಪ್ಪನ್ನಷ್ಟು ಕಡಲೆ ಹಿಟ್ಟು ಹಾಕೊಂಡು ಅದನ್ನು ಬೇಕಾದ್ರೆ ಒಂದು ಸ್ವಲ್ಪನೂ ನೀರು ಬೇಕಾದ್ರೆ ಹಾಕೋಬೇಕ್ರಿ. ಇರಲಿಲ್ಲ ಅಂದ್ರೆ ಅದ ನೀರು ಬಿಟ್ಕೊಂಡಿತ್ತಂದ್ರೆ ನೋಡ್ಕೊಂಡು ಹಾಕೋಬೇಕ್ರಿ ನೀರು ಸ್ವಲ್ಪ. ಈಗ ನಾ ಹಿಟ್ಟು ಹಾಕೊಂಡನಲ್ರಿ. ಈಗ ನೋಡಿರಿ ಹಿಟ್ಟೆಲ್ಲನೂ ಇದಕ್ಕೆ ಕಲಿಸಿದ್ನಿ. ಇನ್ನೊಂದು ಸ್ವಲ್ಪ ಇದಕ್ಕೆ ಹಿಟ್ಟು ಹಾಕೊಂಡ್ರಿ. ಕಡಲೆ ಹಿಟ್ಟು ರೀ ಇದು. ಕಡಲೆ ಹಿಟ್ಟು ಹಾಕೊಂಡು ಆದಮೇಲೆ ಇದನ್ನ ಚಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಅದು ಇನ್ನೊಂದು ಸ್ವಲ್ಪ ನೀರು ಹತ್ತವಲ್ರಿ, ಇದಕ್ಕೆ ನೀರು ಹಾಕೋಬೇಕ್ರಿ. ನೋಡಿರಿ ಇದು ಬಜ್ಜಿ ಹಿಟ್ಟಿನ ಹದಕ್ಕೆ ಬರ್ತೈತೆ ರೀ ಇದು. ಅದು ಯಾಕಂದ್ರೆ ಅದು ಗಟ್ಟಿನೇ ಇರಬೇಕು. ಕಾಂದಾ ಬಜ್ಜಿ ಮಾಡ್ಬೇಕಾದ್ರೆ ಈರುಳ್ಳಿಗೆ ಹಿಟ್ಟು ಹಚ್ಬೇಕಷ್ಟೇ ರೀ. ಹಿಂಗಿರ್ತೈತೆ ಅದು. ನೋಡಿರಿ ಇದೆಲ್ಲ ಹಿಟ್ಟು ಹತ್ತೈತಿ. ಈಗ ಹಿಟ್ಟು ಹಚ್ಚಿದ್ದನ್ನು ನಾವು ಚಂದಂಗೆ ಮಾಡಿಟ್ಕೊಂಡು ಎಣ್ಣೆ ಕಾಯಕ್ಕಿಟ್ಟಿವಲ್ರಿ. ಈಗ ಅದ್ರೊಳಗೆ ಎಣ್ಣೆ ಚಂದಂಗೆ ಕಾಯಿಸಿಂದ ಅದನ್ನು ಬಜ್ಜಿ ಹಾಕ್ಬೇಕ್ರಿ. ಈಗ ನೋಡಿರಿ ಎಣ್ಣೆ ಕಾಯ್ದತಿ. ಇದರೊಳಗೆ ನಾನು ಈ ಬಜ್ಜಿಯನ್ನು ಹಿಂಗೆ ಇಷ್ಟಿಷ್ಟ ಮಾಡ್ಕೊಂಡು, ಇದು ಈರುಳ್ಳಿ ಎಲ್ಲ ಕೂಡ್ಕೋಬೇಕಲ್ರಿ ಅವು. ಹಿಟ್ಟೇನು ಭಾಳ ಇರಲ್ಲ. ಈಗ ಇಷ್ಟಿಷ್ಟು ಮಾಡಿ ಕಾಂದಾ ಬಜ್ಜಿಯನ್ನು ಬಿಡ್ಬೇಕ್ರಿ. ಈಗ ನೋಡಿರಿ ಕಾಂದಾ ಬಜ್ಜಿಯನ್ನು ಈಗ ಸ್ವಲ್ಪ ನಿಂತನ ಅವನ್ನ ಚಂದಂಗೆ ಆದಿಂದ ಅವು ಪೂರ್ತಿಯಾಗಿಂದ ಅವನ್ನ ತಿರುಗಿಸ್ಬೇಕಾಗ್ತತಿ. ಈಗ ನೋಡಿರಿ ಇವನ್ನೆಲ್ಲ ಕಾಂದಾ ಬಜ್ಜಿ ಹಾಕಿನಿ. ಎಣ್ಣೆ ಚಂದಂಗೆ ಕಾಯ್ದಿಂದ ಹಾಕ್ಬೇಕ್ರಿ. ಇದ್ರ ವಿಶೇಷ ಏನಂದ್ರೆ ಇವು ಉಳ್ದದ್ದು ಬಜ್ಜಿಗೆ ತಿನ್ನೋಕ್ಕಿಂತನೂ ಇವು ಕಾಂದಾ ಬಜ್ಜಿ ಏನಿರ್ತಾವಲ್ರಿ, ಈರುಳ್ಳಿ ಇರೋದ್ರಿಂದ ಇವಕ್ಕೊಂದು ಟೇಸ್ಟ್ ಬೇರೆನೇ ಇರ್ತೈತಿ. ಸ್ವಲ್ಪ ಇವು ತಿನ್ನಕ್ಕೆ ಒಂದು ಸ್ವಲ್ಪ ಗರಿ ಆಗಿರ್ತಾವೆ, ಆದ್ರೆ ಅದರಷ್ಟು ಮೆತ್ತಗಿರೋದಿಲ್ಲ ಇವು. ಅದಕ್ಕೆ ಇವು ಕ್ರಿಸ್ಪಿ ಆಗಿರೋದ್ರಿಂದ ಇದ್ರ ಟೇಸ್ಟನ್ನು ಬೇರೆ ಇರ್ತೈತೆ ರೀ. ಅದಕ್ಕೆ ಈಗ ಮಳೆ ಬರೋ ಮುಂದೆ, ಗಾಳಿ ಬೀಸೋ ಮುಂದೆ ಬಜ್ಜಿ ತಿನ್ನಂಗೆ ಆಗಿರ್ತೈತೆ ಎಲ್ಲರಿಗೂ. ಆ ಟೈಮ್ನಾಗ ಬಜ್ಜಿ ಮಾಡ್ಕೊಂಡು ಈ ಕಾಂದಾ ಬಜ್ಜಿ ತಿಂದು 1 ಕಪ್ ಕಾಫಿನೋ ಟೀನೋ ಕುಡಿದು ಬಿಟ್ರೆ ರೀ ಭಾಳ ಅಂದ್ರೆ ಖುಷಿ ಆಗುತ್ತೆ ರೀ. ಅಂದರೆ ಜನ ಇದ್ರಂತೂ ಎಲ್ಲರೂ ಕೂಡಿದ್ರೆ ಅವಾಗ ತಿನ್ನೋಕ್ಕೂ ಮಜಾ ಬರ್ತೈತೆ ರೀ ಇದು ಕಾಂದಾ ಬಜ್ಜಿ. ನೋಡಿರಿ ಈಗ ಎಲ್ಲ ಕಾಂದಾ ಬಜ್ಜಿಯನ್ನು ನಾನು ಒಂದೊಂದಾಗೆ ಎಣ್ಣೆ ಒಳಗೆ ಬಿಡಾಕತ್ತೇನೆ ರೀ. ಇವನ್ನ ಚಂದಂಗೆ ಕಲರ್ ಬರೋ ತನಕ ಒಂದು ಕರ್ದ ಅವೆಲ್ಲ ಬೆಂದಿದ್ದು ಗೊತ್ತಾಗ್ತೈತಲ್ರಿ ನಮಗೆ ಈರುಳ್ಳಿ ಅದು. ಆವಾಗ ಅವನ್ನ ತಕ್ಕೋಬೇಕ್ರಿ. ಈಗ ನೋಡಿರಿ ಇವನ್ನೆಲ್ಲನೂ ಹಾಕಾಕತ್ತೇನೆ ನಾನು. ಇವನ್ನ ಈರುಳ್ಳಿಯನ್ನು ನಾವು ಹೆಂಗೆ ಚಂದಂಗೆ ಕಟ್ ಮಾಡ್ಕೋತೀವಿ ಅದ್ರ ಮೇಲೆ ಇವು ಬಜ್ಜಿ ಚಂದ ಬರ್ತಾವ್ರಿ. ಈಗ ನೋಡಿರಿ ಇವನ್ನೆರಡನ್ನು ನಾನು ಈಗ ಅವನ್ನ ಕೈಯಾಡಿಸ್ಬಾರ್ದು, ಸ್ವಲ್ಪ ಬಿಟ್ಟನ್ನು ಕೈಯಾಡಿಸಿದ್ರೆ ಚಂದ ಬರ್ತಾವ್ರಿ ಅವು. ಈಗ ಕಾಂದಾ ಬಜ್ಜಿ ಎಲ್ಲ ರೆಡಿ ಆಗಾಕತ್ತಾವ್ರಿ. ಯಾಕಂದ್ರೆ ಹೊರಗೆ ಮಳೆ ಬರೋದ್ರಿಂತ ಬಜ್ಜಿ ಅಂದ್ರೆ ಒಂದು ಟೇಸ್ಟ್ ಬೆಚ್ಚಗೆ ಮನೆಯೊಳಗೆ ಕೂತು ಬಜ್ಜಿ ತಿನ್ನೋದಂದ್ರೆ ಎಲ್ಲರೂ ಕೂಡಿ ಮನೆಯವರೆಲ್ಲ ಕೂಡಿ ತಿನ್ನೋದ್ರಿಂತ ಅದೊಂದು ಖುಷಿ ಆಗ್ತದೆ ರೀ. ನೋಡಿರಿ ಎಷ್ಟು ಮಸ್ತ್ ಬರಾಗ್ತಾವು. ಕಾಂದಾ ಬಜ್ಜಿ ಟೇಸ್ಟನ್ನ ಬೇರೆ ರೀ. ಮತ್ತು ಇದ್ರದ್ದು ಒಳ್ಳೆ ಘಮ ಇರ್ತೈತೆ ರೀ. ಯಾಕಂದ್ರೆ ಈರುಳ್ಳಿ ಕರಿತಿರ್ತೀವಲ್ರಿ, ಅದರಿಂದ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವ್ರಿ.
ನೋಡಿರಿ ಈಗ ಕಾಂದ ಬಜ್ಜಿ ರೆಡಿಯಾಗಿ ಆಗ್ತಾವೆ. ಈಗ ನೋಡಿರಿ ಇವನ್ನೆಲ್ಲನೂ ನಮಗೆ ಗುರ್ತಾಗ್ತೈತಲ್ರಿ ಕರೆದಿದ್ದು, ಅವಾಗ ನಾವು ಇವನ್ನ ತಗೋಬೇಕು. ಈಗ ಎಣ್ಣೆ ಚಲೋ ಕಾಯ್ದಿರ್ತೈತಲ್ರಿ, ಅವಾಗ ನಾವು ಕಾಂದ ಬಜ್ಜಿಯನ್ನು ಬಿಡಬೇಕಾಗ್ತದೆ. ಅಂದ್ರೆ ಅವು ಇದನ್ನು ಈರುಳ್ಳಿ ಬೇರೆ ಆಗಂಗಿಲ್ಲ ರೀ, ಅವು ಚಂದ ಬರ್ತಾವೆ ರೀ. ಚಂದಂಗೆ ಕಾಯ್ದಿದ್ರಾಗ ಹಾಕಿಬಿಟ್ರೆ ಮಸ್ತ್ ಬರ್ತಾವೆ. ಈಗ ನಾವು ಎಣ್ಣೆ ಚಲೋ ತಂಗೆ ಕಾಯ್ಸೈತಲ್ರಿ, ಅದಕ್ಕೆ ಇವನ್ನ ಕಾಂದ ಬಜ್ಜಿಗೆ ಹಾಕೈತಿ. ಇವನು ನಾವು ತಗೊಂಬಿಡೋಣ. ಇವು ಏನು ಅಲ್ಲಿ ಈಗ ಒಂದು ಸ್ವಲ್ಪ ಸಣ್ಣ ಗುರಿ ಇಟ್ಟು ಬಳೋತನ ಬಿಟ್ಟು ಕರಿದ್ರಿಂತ ಈರುಳ್ಳಿ ಅದು ಎಲ್ಲ ಕ್ರಿಸ್ಪಿ ಆಗಿ ಬರ್ತಾವ್ರಿ. ಅವು ಬೇಗ ತೆಗೆದ್ರೆ ಅವು ಕ್ರಿಸ್ಪಿ ಆಗಂಗಿಲ್ಲ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಸಣ್ಣಗೆ ಆಮೇಲೆ ಫ್ಲೇಮ್ ಸಣ್ಣಂಗೆ ಇಟ್ಟು ಚಂದಾಗ ಅವನ್ನ ಬಳೋತನ ಕರಿಬೇಕ್ರಿ. ಈಗ ನೋಡ್ರಿ ಅವು ಎಲ್ಲನೂ ಚಂದಂಗೆ ಕರಿಯಾಕತ್ತಾವು. ಕಾಂದ ಬಜ್ಜಿ ರೆಡಿಯಾಗತ್ತಾವ್ರಿ. ಹಿಂಗೆ ನಾವು ಬೇರೆ ಬೇರೆ ಬಜ್ಜಿನೂ ನಮ್ಮ ಚಾನಲ್ ಒಳಗೆ ಬಿಟ್ಟೇವ್ರಿ, ಅವನು ನೀವು ನೋಡ್ಕೋಬೋದು. ಇವು ಕಾಂದ ಬಜ್ಜಿ ವಿಶೇಷ ಅಂಥೇಳೇನ ನಾನು ಇವು ಟೇಸ್ಟ್ ಭಾಳ ಆಗಿರ್ತಾವೆ ಅಂಥೇಳಿ ನಿಮ್ಮ ಜೋಡಿ ಇದನ್ನ ಶೇರ್ ಮಾಡ್ಕೊಳಕ್ತೀನಿ. ನೀವು ನಮ್ಮ ಸೂಪರ್ ಭೋಜನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ, ಇನ್ನಷ್ಟು ಮಾಡಂಗೆ ಅನಿಸ್ತತಿ. ಈಗ ನೋಡ್ರಿ ಎಲ್ಲ ನಾವು ಕಾಂದ ಬಜ್ಜಿಯನ್ನು ಈಗ ಕರೆದ ನಿಮಗೆ ತೋರ್ಸಾಕ್ತಾನೆ. ಮಸ್ತ್ ಬಂದಿರ್ತಾವೆ, ಟೇಸ್ಟ್ ಆಗಿರ್ತಾವೆ. ಇವನ್ನ ನಿಮಗೆ ನೆನಪು ಮಾಡಿಕೊಟ್ಟಂಗ್ರಿ, ಯಾಕಂದ್ರೆ ಈಗ ಮಳೆಗಾಲಕ್ಕೆ ಇದನ್ನು ಮಾಡ್ತೀನಿ ರೀ ಅಂಥೇಳಿ ಅದಕ್ಕೆ ನಾನು ತೋರ್ಸಾಕ್ತೇನೆ. ಈಗ ಈರುಳ್ಳಿ ಅಂತೂ ಸಿಗತ್ತವ್ರಿ, ಅದರಿಂದ ಈರುಳ್ಳಿ ಒಂದಿದ್ರೆ ಮನೆಯೊಳಗೆ ಹಿಟ್ಟಿದ್ರೆ ಕಾಂದ ಬಜ್ಜಿ ರೆಡಿನ ರೀ. ಅದಕ್ಕೆ ಈಜಿ ಆಗಿರುವಂಥ ಒಂದು ಒಳ್ಳೆ ಟೇಸ್ಟ್ ಆಗಿರುವಂಥ ಸ್ನ್ಯಾಕ್ಸ್ ಇರೋದ್ರಿಂದ ನೀವು ಸಾಯಂಕಾಲ ಹೊತ್ತಿಗೆ ಮಾಡಿ ಇವನ್ನ ತಿನ್ಬೋದು ರೀ. ನೋಡಿರಿ ಈಗ ಪೂರ್ತಿಯಾಗಿ ನಾವು ಕಾಂದ ಬಜ್ಜಿಯನ್ನು ಎಣ್ಣೆ ಒಳಗೆ ಬಿಟ್ಟಿವ್ರಿ. ಈಗ ಅವನ್ನ ಈಗ ಸಣ್ಣಂಗೆ ಫ್ಲೇಮ್ ಇಟ್ಟು ಚಂದಂಗೆ ಆಗಿಂದ ತಗೋತೀವ್ರಿ. ನೋಡಿರಿ ಈಗ ಮಸ್ತ್ ಬರಾಗ್ತಾವೆ. ಅವು ಈರುಳ್ಳಿ ಎಲ್ಲ ಬೆಂದಿರ್ಬೇಕಲ್ರಿ ಎಣ್ಣೆ ಒಳಗೆಲ್ಲ, ಕಾಯ್ದು ಸ್ವಲ್ಪ ಲೇಟ್ ಆಗ್ತದೆ. ಆದ್ರೂ ಸ್ವಲ್ಪ ಬಿಟ್ಟು ನಾವು ಕ್ರಿಸ್ಪಿ ಬಂದಿಂದನ ತಗೋಬೇಕ್ರಿ ಅವನು. ನೋಡಿರಿ ಈಗೆಲ್ಲ ಅವು ಈರುಳ್ಳಿ ಒಂದು ಬಿಟ್ಕೊಂಡ್ರು ನಾವು ಆಮೇಲೆ ಅದೊಂದು ಚಂದಂಗೆ ಮಾಡಿ ಹಿಂಗೆ ಕ್ರಿಸ್ಪಿ ಆಗೋಂಗೆ ಮಾಡ್ಕೊಂಡು ತಗೋಬೇಕ್ರಿ, ಟೇಸ್ಟ್ ಬರ್ತಾವ್ರಿ. ಅಂದ್ರೆ ನೋಡಿರಿ ಈಗ ಇದನ್ನು ಹಾಕೈತಿ. ಈಗ ಕಾಂದ ಬಜ್ಜಿ ಇವನು ಬಂದು ನೋಡ್ರಿ ಎಷ್ಟು ಟೇಸ್ಟ್ ಆಗಿರ್ತಾವಂದ್ರೆ ಈರುಳ್ಳಿ ಬೆಂದಿದ್ರಿಂತ ಕ್ರಿಸ್ಪಿಯಾಗಿ ಬರೋದ್ರಿಂತ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ. ಅದಕ್ಕೆ ನೀವು ಈ ಮಳೆಗಾಲಕ್ಕೆ ಒಂದು ಸಲನಾದರೂ ಈ ಥರ ಕಾಂದ ಬಜ್ಜಿ ಮಾಡ್ಕೊಂಡು ತಿನ್ನಿರಿ. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವೆ. ಭಾಳ ಬೆಸ್ಟ್ ಆಗಿರುವಂಥ ಒಂದು ಕಾಂದ ಬಜ್ಜಿ ನಾನು ತೋರ್ಸಾಕತ್ತೀನಿ. ಇದ್ರ ಜೋಡಿ ಸ್ವಲ್ಪ ಮೆಣಸಿನ್ಕಾಯಿ ಕರ್ದ ಮತ್ತು ಕರಿಬೇವನ್ನು ಹಾಕ್ಕೊಂಡು ತಿಂದ್ರೆ ಭಾಳ ಸೂಪರ್ ಟೇಸ್ಟ್ ಬರ್ತಾವ್ರಿ. ಮತ್ತು ಆಮೇಲೆ ನೋಡಿರಿ ಮಸ್ತಾಗಿರುವಂಥ ಕಾಂದ ಬಜ್ಜಿ ರೆಡಿ ಆಗೈತಿ. ಇದು ಕಾಫಿ ಜೊತೆನೋ ಟೀ ಜೊತೆನೋ ಇದನ್ನ ಸಾಯಂಕಾಲ ಹೊತ್ತಿಗೆ ಸ್ನ್ಯಾಕ್ಸ್ ಅಂತೇಳಿ ತಿನ್ಬೋದು ರೀ. ನೋಡಿರಿ ಎಷ್ಟು ಮಸ್ತಾಗಿರುವಂಥ ಒಂದು ಕಾಂದ ಬಜ್ಜಿ ತೋರ್ಸೇನಿ ನಾನು. ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯನ್ನು ಹುರಿದು ಎಣ್ಣೆ ಒಳಗೆ ಕರೆದು ಅದಕ್ಕೆ ಉಪ್ಪು ಹಚ್ಚಿ ಮತ್ತು ಕರಿಬೇವನ್ನು ಕರೆದು ತೊಗೊಂಡು ಇದ್ರೊಳಗೆ ಇಡಾಕತ್ತೇನೆ ರೀ. ಅಂದ್ರೆ ಅದು ಕಾಂಬಿನೇಷನ್ ಟೇಸ್ಟ್ ಬರ್ತದೆ ಅಂತ ಹೇಳಿ ಭಾಳ ಮಸ್ತಾಗಿರುವಂಥ ಕಾಂದ ಬಜ್ಜಿ ಈಗ ಪೂರ್ತಿಯಾಗಿ ರೆಡಿ ಆಗ್ಯಾವ ನೋಡಿರಿ ಎಷ್ಟು ಮಸ್ತ್ ಬಂದಾವು. ನಾನೀಗ ತೋರ್ಸನ್ ನೋಡ್ರಿ ನಿಮಗೆ ಹೆಂಗೆ ಬಂದಾವ ಅಂಥೇಳಿ. ಅದನ್ನು ಒಂದು ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಎಷ್ಟು ಮಸ್ತ್ ಬಂದಿರ್ತಾವೆ ನೋಡಿರಿ. ಭಾಳ ಸೂಪರ್ ಆಗಿರ್ತಾವ್ರಿ ಕಾಂದ ಬಜ್ಜಿ, ಈಜಿಯಾಗಿನೂ ಐತ್ರಿ. ಅದಕ್ಕೆ ನೀವು ಒಂದು ಸಲ ಈ ಮಳೆಗಾಲದಾಗ ಮಾಡ್ತೀನಿ ರೀ.